ಮೈ ಮೇಲೆ ಬಿದ್ದರೂ ಅಂಜುವನ್ನು ಜಾಗ್ರತೆಯಾಗಿಟ್ಕೊಂಡು ಹಿಂದೆ ಬೀಳ್ತಾನೆ ನಿಖಿಲ್. ಅಂಜು ಮಾತ್ರ ಭಯದಿಂದ ನಿಖಿಲ್ ಶರ್ಟನ್ನು ಗಟ್ಟಿಯಾಗಿಟ್ಕೊಂಡು ಎದೆ ಮೇಲೆ ತಲೆಯನ್ನು ಇಟ್ಟುಬಿಡ್ತಾಳೆ. ಮತ್ತು ಬಂದ ಅವಕಾಶವನ್ನು ಬಿಡಬಾರ್ದಂತ ನಿಖಿಲ್ ಕೂಡ ಗಟ್ಟಿಯಾಗಿ ಹಿಡ್ಕೊಂಡು ಮಂಚದ ಮೇಲೆ ಬೀಳಿಸ್ತಾ ಇದ್ದಂತೆ ಸ್ವಲ್ಪ ಸಮಾಧಾನಗೊಂಡಂಥ ಅಂಜು ಮೆಲ್ಲನೆ ಕಣ್ ತೆರೆದು ನಿಖಿಲ್ ಕಡೆ ನೋಡ್ತಾಳೆ. ಆ ಕಣ್ಗಳಲ್ಲಿ ಅಳಿಸಲಾಗದ ಪ್ರೀತಿ ಕಾಣಿಸ್ತಿದ್ರೆ ಅಂಜುವಿಗೆ ಮಾತ್ರ ಕೋಪ ಲಾವರಸ ತಂದು ಉಕ್ಕು ಬರುತ್ತೆ. ಕೋಪದಿಂದ ನಿಖಿಲ್ ಬಳಿಯಿಂದ ಬಿಡಿಸ್ಕೊಂಡು ಮೇಲೆ ಕೆದ್ದು ಎಲ್ಲ ನಿನ್ನಿಂದಲೇ ಅಂತ ಗದರ್ತಾಳೆ. ನಾನೇನು ಮಾಡಿದೆ ಅಂಜು ಅಂತ ಅಯೋಮಯವಾಗಿ ಕೇಳ್ತಿದ್ರೆ ಅಂಜು ಅಷ್ಟೇ ಕೋಪದಿಂದ ನೋಡ್ತಾ, ನೀನು ಒಟ್ಟಾರೆಯಾಗಿ ಹೇಳೋದು ಒಂದು, ಮಾಡೋದು ಮತ್ತೊಂದು, ಅದಕ್ಕೆ ನಾನು ನಿನ್ನ ನಂಬೋದೇ ಇಲ್ಲ ಅಂತ ಮುಖವನ್ನು ತಿರುಗಿಸ್ಕೊಳ್ತಾಳೆ. ಆಕೆ ಮಾತುಗಳಿಗೆ ಅಲ್ಲಿವರೆಗೆ ಇದ್ದ ಸಂತೋಷವೆಲ್ಲ ಓಟ್ ಹೋಗಿ ನೋವಿನಿಂದ ಎದ್ದು ನಿಂತು, ಈಗ ನಾನೇನು ಮಾಡಿದೆ ಅಂಜು, ನೀರು ತಂದು ಸುರಿದ್ಕೊಂಡವಳು ನೀನೇ ಅಲ್ವಾ ಅಂತಾನೆ. ಅಂದರೆ ತಪ್ಪು ನಂದೇನಾ? ಒಟ್ಟಾರೆಯಾಗಿ ನೀನು ಕೋಪ ತರಿಸಿದಕ್ಕೆ ತಾನೇ ನಾನು ನೀರು ತಂದು ನಿನ್ನ ಮೇಲೆ ಹಾಕಿದ್ದು, ಮತ್ತು ಆ ನೀರಿನ ಮೇಲೆ ಕಾಲಿಟ್ಟು ಬೀಳೋದು ಕಾರಣ ನೀನೇ ತಾನೇ ಅಂತ ಮುನಿಸ್ಕೊಳ್ತಾಳೆ. ಅಂಜುವಿನ ಪ್ರಶ್ನೆಗಳಿಗೆ ಏನೂ ಹೇಳಲಾಗದೆ ಇನ್ನೇನು ಹೇಳಿದ್ರು ಅದಕ್ಕೆ 100 ಅರ್ಥಗಳನ್ನ ತೆಗಿತಾಳೆ ಅಂತ ಮೌನವಾಗಿ ನಿಂತು ಬಿಡ್ತಾನೆ ನಿಖಿಲ್. ಅಂಜು ಮಾತ್ರ ಇನ್ನೂ ಕೋಪದಿಂದ ನೋಡ್ತಾ, ಆಗ ನಿದ್ರೆಯಲ್ಲಿ ಏನಂತ ಗುಣಗ್ತಿದ್ದೆ ಅಂತ ಹೋಗ್ತಾ ನೋಡ್ತಿದ್ರೆ ನಿಖಿಲ್ ತಾನು ಏನು ಗೊಣಗ್ದೆ ಅಂತ ನೆನಪಿಗೆ ಬರದೆ ಒದ್ಯಾದ ಕೂದಲನ್ನ ಹಿಂದೆ ತಡ್ತಾ, ನಾನೇನು ಗೊಣಗಿದ್ದೀನ, ಆದರೆ ನನಗೆ ಅಭ್ಯಾಸ ಇಲ್ವಲ್ಲ ಅಂತಾನೆ. ನಿನಗೆ ಅಭ್ಯಾಸ ಇದೆಯೋ ಇಲ್ವೋ ನನಗದು ಗೊತ್ತಿಲ್ಲ, ಆದರೆ ನೀನು ನನ್ನ ಬಗ್ಗೆ ಗೊಣಗಿದೆಯಾ? ಒಟ್ಟಾರೆಯಾಗಿ ಯಾಕೆ ಗೊಣಗಿದೆ? ನಿನಗೇನು ಹಕ್ಕಿದೆ ಅಂತ ಪ್ರಶ್ನೆಗಳ ಮಣಿಯಲ್ಲೇ ಸುರಿಸ್ಬಿಡ್ತಾಳೆ. ನಿಖಿಲ್ ಎಷ್ಟು ಯೋಚಿಸಿದ್ರು ನೆನಪಿಗೆ ಬರ್ತಿದ್ದರಿಂದ, ಕ್ಷಮಿಸು ಅಂಜು, ಏನೂ ನೆನಪಿಗೆ ಬರ್ತಿಲ್ಲ, ನಿನ್ನ ತಪ್ಪಾಗೇನಾದರೂ ಅಂತ ಸ್ವಲ್ಪ ಭಯದಿಂದ ನೋವಿನಿಂದ ಕೇಳ್ತಿದ್ದಂತೆ ಹಲ್ಗಳು ಕಚ್ಚಿ, ತಪ್ಪಾಗಲ್ಲ, ಅಸಹ್ಯವಾಗಿ ವರ್ಣಿಸ್ದೆ ನನ್ನನ್ನು. ಹೌದಾ, ಯಾವುದರ ಬಗ್ಗೆ? ನಡುವಿನ ಮೇಲೆ ಬೆಳಿಟ್ಟು ಹುಟ್ಟ ಮಚ್ಚೆಯನ್ನು ತೋರಿಸ್ತಾ, ಇದು ಹೇಗಿದೆ ಅಂತ ಕೇಳಿದೆ. ತುಂಬ ಚೆನ್ನಾಗಿದೆ ಅಂಜು ಅಂತ ತಕ್ಷಣ ಹೇಳಿಬಿಡ್ತಾನೆ. ಹಾಂ, ಚೆನ್ನಾಗಿರುತ್ತೆ. ಯಾವಾಗ ನೋಡಿದ್ರೂ ಇವೇ ಮಾತುಗಳು, ಇವೇ ಆಲೋಚನೆ, ಮನಸ್ಫೂರ್ತಿ ಇದರಿಂದಲೇ ತುಂಬ ಹೋದರೆ ಇನ್ನು ಒಳ್ಳೆ ಆಲೋಚನೆಗಳು ಹೇಗೆ ಬರುತ್ತವೆ? ನಾನೇನಾದರೂ ಅಂದರೆ ಸಾಕು, ಎಲ್ರಿಗೂ ವಿಲನ್ ಥರ ಕಾಣಿಸ್ಬಿಡ್ತೀನಿ. ನಾನು ಹಾಗೆ ಅಂದ್ಕೊಳ್ಳಿಲ್ಲ ಅಂಜು, ನೀನು ತುಂಬ ಒಳ್ಳೆಯವಳು, ಅದಕ್ಕೆ ನಾನು ಇಷ್ಟೊಂದು ತಪ್ಪು ಮಾಡಿದ್ರೂ ಕೂಡ ನೀನು ರಂಪಾಟ ಮಾಡಿದೆ, ನಿನ್ನಲ್ಲಿ ನೀನು ನೋವನ್ನು ಅನುಭವಿಸ್ತಾ ಮೇಲಕ್ಕೆ ನಗ್ತಾ ನಟಿಸ್ದೆ. ಹೀಗೆ ನಿನ್ನಂತೆ ಯಾರಾದರೂ ಮಾಡೋದಕ್ಕೆ ಸಾಧ್ಯವಾ? ಹಾಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. 4 ದಿನ ಹತ್ರ ಮದುವೆ ಮುರಿಯದಂತೆ ನೆಮ್ಮದಿಯಾಗಿ ಅಮ್ಮನವ್ರ ಮನೆಯಲ್ಲಿ ಇರ್ತಿದ್ದೆ. ಈಗ ನೋಡು, ಎಲ್ಲರ ಬಗ್ಗೆ ಯೋಚಿಸಿ ಆಸೆ ಪಟ್ಕೊಂಡು ಯಾವ ಮನೆಗೆ ಕಾಲಿಟ್ಟು ಛೀ ಅಂತ ಅಸಹ್ಯವಾಗಿ ಒಮ್ಮೆ ನೋಡಿ ವಾಶ್ರೂಮ್ಗೆ ಹೋಗ್ಬಿಡ್ತಾಳೆ. ಕುಟುಂಬವನ್ನೇ ಹಾಗಂದ ತಕ್ಷಣ ನಿಖಿಲ್ ಮನಸ್ಸು ಇನ್ನೂ ನೊಂದ್ಕೊಳ್ಳುತ್ತೆ. ಆದರೂ ಏನೂ ಹೇಳಲಾಗದ ಪರಿಸ್ಥಿತಿ. ಅದಕ್ಕೆ ತಲೆಯನ್ನು ಹಿಡ್ಕೊಂಡು ಮಂಚದ ಮೇಲೆ ಕೂತು ಬಿಡ್ತಾನೆ. ಮತ್ತೆ ತಲೆಗೆ ಸ್ನಾನ ಮಾಡಿದವಳಂತೆ ತಲೆಗೆ ಟವಲ್ ಹಾಕ್ಕೊಂಡು ಬಂದು ಅಂಜು ಸೀರೆಯನ್ನು ಸರಿಪಡಿಸ್ತಿದ್ರೆ ನಿಖಿಲ್ ಮೌನವಾಗಿ ತನ್ನ ಬಟ್ಟೆಗಳನ್ನ ತೆಗೆದುಕೊಂಡು ಫ್ರೆಶ್ ಆಗೋದಕ್ಕೆ ಹೋಗ್ತಾನೆ. ಅಂಜು ಅಸಹನೆಯಿಂದಲೇ ಬೆಡ್ಶೀಟನ್ನು ತೆಗೆದು ಮತ್ತೊಂದು ಹಾಕಿ ಕೋಣೆ ಪೂರ್ತಿ ಸ್ವಚ್ಛ ಮಾಡ್ತಾಳೆ. ಅಷ್ಟರಲ್ಲಿ ನಿಖಿಲ್ ಕೂಡ ಬರೋದ್ರೊಂದಿಗೆ ಇಬ್ಬರು ಸೇರಿ ಊಟಕ್ಕೆ ಬರ್ತಾರೆ. ಅದಕ್ಕೂ ಮುಂಚೆ ಅಂಜುವಿನೊಂದಿಗೆ ಮಾತಾಡಿ ಬಂದ ಲಕ್ಷ್ಮಿ ಗಂಡನಿಗೆ ಬಡಿಸ್ತಾ ಇದ್ದರೆ, ಸೊಸೆಯಲ್ಲಿ ಅಂತ ಕೇಳ್ತಾರೆ. ಅವರಿಬ್ಬರು ಮಲಗಿದ್ದಾರೆ ರೀ. ಹೊತ್ತಲ್ಲದ ಈ ವೇಳೆಯಲ್ಲಿ ಏನಿದ್ರೆ? ಆದರೂ ಮದುವೆಯಾಗಿ ತುಂಬ ದಿನಗಳಾಯ್ತು ಲಕ್ಷ್ಮಿ, ಇನ್ನೂ ಮುಂದೆ ಆದರೂ ಮನೆ ಕೆಲಸ ಅಡುಗೆ ಕೆಲಸಗಳನ್ನ ಮಾಡಿಸು ಸೊಸೆ ಕೈಯಿಂದ. ಅದು ಹಾಗಲ್ಲ ರೀ, ಯಾವುದೋ ಚಿಕ್ಕ ಹುಡುಗಿ ಇನ್ನೂ ಅಂತ. ಏನೇ ಚಿಕ್ಕ ಹುಡುಗಿ? ನಾಳೆ ನಮ್ಮ ಬೃಂದಾಗ ಮದುವೆ ಮಾಡಿ ಕಳಿಸ್ತೀವಿ, ಅಲ್ಲಿ ಅತ್ತೆಯಂದಿರು ಈಕೆಯಿಂದ ಕೆಲಸ ಮಾಡಿಸ್ಕೊಳ್ಳೋದು ಇದ್ಬಿಡ್ತಾರಾ? ನಾನು ಯಾಕೆ ಮಧ್ಯದಲ್ಲಿ, ನನ್ನನ್ನು ಯಾಕೆ ತರ್ತಿದ್ದೀರಿ ಅಂತ ಬೃಂದ ಅಂತಾಳೆ. ನಿನ್ನನ್ನು ತರೋದಲ್ಲಮ್ಮ, ವಾಸ್ತವ ಹೇಳ್ತಿದ್ದೀನಿ, ನೀನು ತಿನ್ನು. ಏನು ವಾಸ್ತವಪ್ಪ? ನಾನು ಯಾವ ಮನೆಗೆ ಹೋದ್ರೂ ಕೆಲಸ ಮಾಡಲ್ಲ, ಹಣ ಕೊಟ್ಟು ಕೆಲಸದವ್ರನ್ನ ಇಟ್ಕೊಳ್ತೀನಿ.
ಬೃಂದ ಈ ಮಾತನ್ನೇ ಹೇಳ್ತಿದ್ಲು. ಅಮ್ಮ, ನಿನಗೆ ನನ್ನ ಮಾತುಗಳು ಯಾವಾಗಲೂ ಇಷ್ಟ ಆಗೋದಿಲ್ಲ ಬಿಡು. ಇಷ್ಟೆಲ್ಲ ನಡೀತಿದ್ರೆ ಇವನನ್ನು ನೋಡು, ಅನ್ನದ ಮೇಲೆ ಹೇಗೆ ಯುದ್ಧ ಮಾಡ್ತಿದ್ದಾನೆ ಅಂತ ಸಂಜುವನ್ನು ಕಾಲು ಎಳಿತಾನೆ ಪಾಂಡು. ಏನಪ್ಪ ನೀನು, ನಾನು ಕೂಡ ವ್ಯಾಪಾರ ನೋಡ್ಕೊಳ್ತಿದ್ದೀನಿ ತಾನೇ, ಇನ್ನೇನು ನಿನಗೆ? ನೋಡ್ಕೊಳ್ಳೋದಲ್ಲಪ್ಪ, ಯಾವುದಾದ್ರೂ ವ್ಯತ್ಯಾಸವಾಗಿ ಏನೋ ಸಾಯ್ತೀವಿ ಅಂತ ಹೇಳಬೇಕು, ಆಗ ಹೇಳ್ತೀನಿ ನಿನ್ನ ಕತೆನ. ಅಂಥದ್ದೇನೂ ಆಗೋದಿಲ್ಲ ಬಿಡು ಅಂತ ಊಟ ಮುಗಿದ ತಕ್ಷಣ ಕೈ ತೊಳೆದು ಎದ್ದು ಹೊರಟು ಹೋಗ್ತಾನೆ. ನೀನೇ ನೋಡ್ತಿದ್ಯಾ, ನಾನು ಹೇಳಿದ್ದು ನೆನಪಿದೆಯಾ ಇಲ್ವಾ? ನೆನಪಿದೆ ರೀ, ಹಾಗೆ ಹೇಳ್ತೀನಿ. ಸರಿ ಅಂತ ತಿನ್ನತ್ಲೆ. ಬೃಂದ, ನೀನು ಓದು ಈ ವರ್ಷದ ನನಗೆ ಮುಗೀತಲ್ವಾ? ಹಾಗಾದರೆ ಮದುವೆಗೆ ಸಂಬಂಧಗಳನ್ನ ನೋಡ್ಲಾ? ಈಗಲೇ ಅಲ್ಲಪ್ಪ, ನಾನು ಓದು ಮುಗಿಯೋದಕ್ಕೆ 3 ತಿಂಗಳು ಹಿಡಿಯುತ್ತೆ. ಅದು ಮುಗಿದ ಮೇಲೆ ನಾನೇ ನನಗಿಷ್ಟವಾದವನ್ನ ಹುಡುಕ್ಕೊಳ್ತೀನಿ. ಅಂದರೆ ಏನೇ ಊರುಗಳ ಮೇಲೆ ಬಿದ್ದು ತಿರುಗ್ತಿದ್ದಿ? ಅಬ್ಬ ಅಮ್ಮ, ನಿನಗೆ ಇವುಗಳ ಬಗ್ಗೆ ತಿಳಿಯೋದಿಲ್ಲ ಬಿಡು. ಆದರೆ ಅಪ್ಪ, ನನ್ನ ನಿರ್ಧಾರ ಅಂತೂ ಇದೇನೆ. ನಿನ್ನಿಷ್ಟ ಬೃಂದ ಅಂತ ಹೇಳಿಬಿಟ್ಟು ಎದ್ದು ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಹೋದರೆ ಬೃಂದ ಕೂಡ ತಿಂದು ಕೋಣೆಗೆ ಹೋಗ್ಬಿಡ್ತಾಳೆ. ಅವ್ರನ್ನ ನೋಡಿ ನಿಟ್ಟುಸಿರು ಬಿಡ್ತಾ ಪೂರ್ತಿ ಸ್ವಚ್ಛ ಮಾಡಿ ತಾನು ಕೂಡ ಸ್ವಲ್ಪ ತಿಂದು ಸೀರಿಯಲ್ ಹಾಕ್ಕೊಂಡು ನೋಡ್ತಿರ್ತಾರೆ ಲಕ್ಷ್ಮಿ. ಆಗ ಕೆಳಗೆ ಬಂದ ನಿಖಿಲ್ ಮತ್ತು ಅಂಜು ಕೂಡ ತಿಂದ್ಬಿಟ್ಟು ಅವ್ರ ದಾರಿಗೆ ಅವರು ಹೊರಟೋಗ್ತಾರೆ. ರಾತ್ರಿ ಮಾತ್ರ ಲಕ್ಷ್ಮಿ ಬೇಡ್ಕೊಂಡಿದ್ದರಿಂದ ಊಟ ಕೂರದೆ ಲಕ್ಷ್ಮಿ ಪಕ್ಕದಲ್ಲಿ ಸೇರಿ ಬಡಿಸಿ ಕೊನೆಯಲ್ಲಿ ಅವ್ರ ಜೊತೆ ತಿಂದ್ಕೊಂಡು ಮಲ್ಕೊಂಡು ಬಿಡ್ತಾಳೆ. ಗಾಡಿಯಲ್ಲಿ ತೇಲ್ತಿರುವಂತನ್ಸಿ ಕಂಗಾಲಾಗಿ ಈ ಕಡೆ ಕಣ್ಣುಗಳನ್ನ ತೆರೆದು ನೋಡ್ತಾಳೆ ಯುಕ್ತ. ಪೃಥ್ವಿರಾಜ್ನ ನೋಡಿ ಮಾವಯ್ಯ ಅಂತ ಅಂತಿದ್ರೆ ಶ್ ಅಂತ ಹೊರಗೆ ಬಂದು ಬಾಗಿಲನ್ನು ಮುಚ್ಚಿ ಕೋಣೆಗೆ ಕರ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸ್ತಾನೆ. ಪೃಥ್ವಿರಾಜ್ನ ನೋಡಿ ಸೈಲೆಂಟಾಗಿ ಕುತ್ತಿಗೆ ಸುತ್ತ ಕೈಗಳು ಹಾಕಿ ಎದೆಯಲ್ಲಿ ತಲೆಯನ್ನು ಇಡ್ತಾಳೆ ಯುಕ್ತ. ಒಳಗೆ ಕರ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ಬಾಗಿಲ ಹಾಕಿ ಬಂದು ಪಕ್ಕದಲ್ಲಿ ಮಲಗಿ ಕುತ್ತಿಗೆ ಬಳಿ ತಲೆ ಇಟ್ಟು ನಿದ್ರೆ ಬಂತಾ ಅಂತಾನೆ. ಯುಕ್ತಾಳಿಗೆ ನಿಜವಾಗಿಯೂ ನಿದ್ರೆ ಆವರಿಸ್ಕೊಳ್ತಿದ್ರೆ ಏನು ಮಾತಾಡದೆ ಹಾಗೇ ಇರ್ತಾಳೆ. ಹೇಯ್ ಯುಕ್ತ ಅಂತ ಕರೀತ್ಲೆ. ಮೆಲ್ಲ ಕೆನ್ನೆ ಮೇಲೆ ತಡ್ತಾನೆ ಪೃಥ್ವಿರಾಜ್. ಹಾಂ ಅಂತ ಸೌಂಡ್ ಮಾಡ್ತಿದ್ರೆ ಆಕೆ ನಿದ್ರೆ ಮಬ್ಬನ ಕಳಿಯಲೆಂದು ತಲೆ ಸ್ವಲ್ಪ ಮೇಲೆ ಕೆತ್ತಿ ಯುಕ್ತಾಳ ಮುಖವನ್ನು ನೋಡಿ ಕುತ್ತಿಗೆ ಕೆಳಗೆ ಓಪನ್ ಆಗಿರೋ ನೈಟಿ ಬಟನ್ ನಡುವಿನಿಂದ ಕಾಣಿಸ್ತಿರೋ ಎದೆ ಭಾಗದ ಮೇಲೆ ಮುಖವನ್ನು ಗಟ್ಟಿಯಾಗಿ ಒತ್ಕೊಳ್ತಾನೆ. ಆ ಸ್ಪರ್ಶಕ್ಕೆ ಯುಕ್ತ ನಿದ್ರೆ ಮಬ್ಬನ್ ಬಿಟ್ಟು ಮಾವಯ್ಯ ಅನ್ನುತ್ತಾ ಪೃಥ್ವಿರಾಜ್ ಭುಜವನ್ನು ಹಿಡ್ಕೊಳ್ತಾಳೆ. ಯುಕ್ತಾಳ ಕರಿಯನ್ನು ತಡೆಯಲಾಗದೆ ಮೇಲಕ್ಕೆ ಜರುಗಿ ಎದೆಗೆ ಅಪ್ಕೊಂಡ್ಬಿಡ್ತಾನೆ. ಯುಕ್ತ ಸ್ವಲ್ಪ ಹೊತ್ತಿಗೆ ಎಚ್ಚೆತ್ತು. ಅದು ಅಕ್ಕಿ ಮಾತಾಡ್ತಿದ್ರೆ ಏನೋ ಕೇಳ್ತಾ ಹಾಗೆ ಮಲಗಿದೆ ಅಷ್ಟೇ ಮಾವಯ್ಯ, ಗಾಢ ನಿದ್ರೆಯಲ್ಲಂತೂ ಇರಲಿಲ್ಲ ಅಂತ ಮೆಲ್ಲಗೆ ಹೇಳ್ತಾಳೆ. ಮತ್ತೆ ಮಾತಾಡಿಸ್ತಿದ್ರೆ ಏನೂ ರೆಸ್ಪಾನ್ಸೇ ಮಾಡಲ್ಲ. ಆದರೂ ನಿನಗೂ ಕೂಡ ನಾನು ನೆನಪಿಲ್ಲ ತಾನೇ? ಹಾಗೆ ಯಾಕಂತಿ ಮಾವಯ್ಯ, ನಾನು ಬರೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಅಕ್ಕಿ ಇನ್ನೂ ಮನಗಿಲ್ಲ ಅಂತ ಹಾಗೆ ನಿಂತ್ಬಿಟ್ಟೆ ಅಷ್ಟೆ. ಹಾಗಾದರೆ ಈಗಲೂ ನಿದ್ರೆ ಬರ್ತಿದೆಯಾ? ಯಾಕೆ? ನೀನು ಮಾಡಿದ ಕೆಲಸಕ್ಕೆ. ನಾನೇನು ಮಾಡಿದೆ ಈಗ? ಹೋಗಿ ಮಾವಯ್ಯ, ನೀನು ತುಂಬ ತುಂಟಾಗ್ಬಿಡ್ತಿದ್ಯಾ. ಗಂಭೀರ ಆಗಿದ್ರೆ ಸಿಂಹದಂತೀಯ ಅಂತೀಯ, ತುಂಟಾಟ ಮಾಡಿದ್ರೆ ತುಂಟ ಅಂತಿ. ಇನ್ನು ಹೇಗಿರ್ಬೇಕಂತ ನೀನೇ ಹೇಳಿಬಿಡು. ಏನೋ ನಿನ್ನಲ್ಲಿ ಕಾಣಿಸ್ತಿರೋ ಈ ವಿವಿಧ ರೂಪಗಳಿಗೆ ನನಗೆ ತಲೆ ಕೆಲಸ ಮಾಡ್ತಿಲ್ಲ ಬಿಡು. ಹೌದಾ ಅಂತ ನಡುವಿನ ಮೇಲೆ ಇಲಿಗಿಲಿ ಮಾಡ್ತಾಯಿದ್ರೆ ಯುಕ್ತ ನಗ್ತಾ ಬಾಬಾ ಪ್ಲೀಸ್ ಅಂತ ಬೆಳಗ್ತಾ ಪೃಥ್ವಿರಾಜ್ ಕೈಯನ್ನು ತಡೆಯೋದಕ್ಕೆ ನೋಡ್ತಾಳೆ. ಪೃಥ್ವಿರಾಜ್ ಕೂಡ ತಮಾಷೆಯಾಗಿ ಯುಕ್ತಾಳನಿಗೆ ಸ್ವಲ್ಪ ಹೊತ್ತು ಆಟ ಆಡಿ ಸಮಯ ತುಂಬ ಆಗಿದೆ, ಸರಿ ಯುಕ್ತ ಇಂದಿಗೆ ಸಾಕು ಮಲ್ಕೋ ಅಂತ ಕುತ್ತಿಗೆ ಮೇಲೆ ಮುತ್ತಿಟ್ಟು ಭುಜದ ಮೇಲೆ ತಲೆಯನ್ನು ಇಟ್ಟುಬಿಡ್ತಾನೆ. ಯುಕ್ತ ಪೃಥ್ವಿರಾಜ್ ತಲೆಯನ್ನು ಸವರ್ತಾ ಪೃಥ್ವಿರಾಜ್ ತೋರಿಸ್ತಿರೋ ಈ ಬದಲಾವಣೆಗಳಿಗೆ ತನ್ನಂಡೆ ತಾನು ನಗ್ತಾ ಹಾಗೆ ಎಷ್ಟೊತ್ತಿಗೂ ಮಲ್ಕೊತಾಳೆ.
ಬೆಳಿಗ್ಗೆ ಅಕ್ಕಿಗಿಂತ ಮುಂಚೆ ಎದ್ದು ಕೆಲಸ ಮಾಡ್ತಿದ್ರೆ ಪೃಥ್ವಿರಾಜ್ ಪಟ್ಟಣಕ್ಕೆ ಹೋಗೋ ಕೆಲಸ ಇದೆ ಅಂತ ಬೆಳಿಗ್ಗೆ ಹೊಲಕ್ಕೆ ಹೋಗಿ ಒಮ್ಮೆ ನೋಡಿ ರಾಯುಡುಗೆ ಹೇಳಿ ಮನೆಗೆ ಬಂದು ಬ್ರಷ್ ಮಾಡಿ ಹಾಲ್ನಲ್ಲಿ ಕೂತ್ಕೊಳ್ತಾನೆ. ಅಷ್ಟೊತ್ತಿಗಾಗಲೇ ಯುಕ್ತ ಕೂಡ ಸ್ನಾನ ಮಾಡಿ ಪೃಥ್ವಿರಾಜ್ ಬಂದಿದ್ದರಿಂದ ಚಹಾ ಇಟ್ಟು ಪೂಜೆ ಮಾಡೋಣ ಅಂತ ಅಡುಗೆ ಮನೆಗೆ ಹೋಗಿ ತನ್ನ ಕೆಲಸ ಮುಗಿಸ್ಕೊಂಡು ಬಂದಿರ್ತಾಳೆ. ಸೀರಿಯಲ್ ಕಾಣಿಸ್ತಿರೋ ಯುಕ್ತಾಳನ್ನು ತಲೆ ತಿರುಗಿಸಿ ಒಮ್ಮೆ ನೋಡಿ ಟಿ ವಿ ಆನ್ ಮಾಡ್ತಾನೆ ಪೃಥ್ವಿರಾಜ್. ಟಿ ವಿ ಸದ್ಕೇಳಿ ಅಕ್ಕಿ ಕೂಡ ಎದ್ದು ಹೊರಗೆ ಬಂದು ಪೃಥ್ವಿರಾಜ್ ಪಕ್ಕದಲ್ಲಿ ಕೂತು ಬೆಳಗ್ಗೆ ನ್ಯೂಸ್ ಏನು ಮಾವಯ್ಯ ಅಂತ ಆತನ ಕೈಯಲ್ಲಿರೋ ರಿಮೋಟ್ ತೆಗೆದುಕೊಂಡು ಕಾರ್ಟೂನನ್ನು ಹಾಕ್ತಾಳೆ. ಆ ಬೊಂಬೆಗಳನ್ನ ನೋಡಿ ಟೇಬಲ್ ಮೇಲಿರೋ ಪೇಪರ್ ತೆಗೆದುಕೊಳ್ತಾ ಅಕ್ಕಿ ನೀನು ಕೂಡ ತಯಾರಾಗು, ಪಟ್ಟಣಕ್ಕೆ ಹೋಗೋ ಕೆಲಸ ಇದೆ ಅಂತಾನೆ. ಅಬ್ಬ ಮಾವಯ್ಯ ಬಿಸಿಲು ಚೆನ್ನಾಗಿದೆ, ನಾನು ಬರಬೇಕಾ ಅಂತ ಮುಖವನ್ನು ಸಣ್ಣದಾಗಿ ಮಾಡ್ಕೊಳ್ತಾಳೆ. ತಿರುಗಾಡೋದಕ್ಕಲ್ವಮ್ಮ, ಕಾಲೇಜ್ಗೆ ಹೋಗಿ ಮಾತಾಡಬೇಕು. ನಿಮ್ಮ ಕಾಲೇಜ್ಗೆ ನಾನೇಕೆ ಮಾವಯ್ಯ? ಅಕ್ಕಿ ನನ್ನ ಕಾಲೇಜಲ್ಲ, ನೀನು ಜಾಯ್ನ್ ಆಗುವಂಥ ಕಾಲೇಜ್ ಅದು. ಓ ಹಾಗಾದರೆ ನೀನು ಹೋಗಿ ಮಾವಯ್ಯ. ಅವರು ನಿನ್ನನ್ನು ನೋಡಬೇಕಿರೋದು, ನನ್ನನ್ನಲ್ಲ. ಅದನ್ನು ಕೂಡ ನೀನೇ ಹೇಳು ಮಾವಯ್ಯ, ನನ್ನ ಬಗ್ಗೆ ತಿಳಿಯುತ್ತೆ ತಾನೇ. ಅವರು ಓದಿನ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರಕ್ಕಿ, ಉತ್ತರವನ್ನು ಕೂಡ ನೀನೇ ಹೇಳಬೇಕು. ಅದ್ರ ಬಗ್ಗೆ ನಾನು ಹೇಳೋದಕ್ಕಾಗಲ್ಲ. ಏನು ಮಾವಯ್ಯ, ನಾನು ಕಾಲೇಜ್ ಸೇರೋದಕ್ಕೆ ಹೋಗ್ತಿದ್ದೀನಾ ಅಥವಾ ಯಾವುದಾದ್ರೂ ಇಂಟರ್ವ್ಯೂಗೆ ಹೋಗ್ತಿದ್ದೀನಾ? ಹೀಗಾದರೆ ನಾನು ಬರಲ್ಲ ಮಾವಯ್ಯ ಅಂತ ಭಯದಿಂದ ಹೇಳ್ತಾಳೆ. ಅಕ್ಕಿ ಈಗಿರೋ ಕಾಲೇಜ್ನಲ್ಲಿ ಪ್ರಥಮ ದರ್ಜೆ ವಿದ್ಯಾರ್ಥಿಗಳನ್ನ ನೋಡ್ತಿದ್ದಾರೆ. ಆದರೂ ನಿನಗೆ ಮಾರ್ಕ್ಸ್ ಚೆನ್ನಾಗೇ ಬಂದಿದೆ ತಾನೇ, ಏನೂ ಆಗೋದಿಲ್ಲ ಅಂತ ಅವಳಿಗೆ ಧೈರ್ಯ ತುಂಬೋ ಕಾರ್ಯಕ್ರಮವನ್ನು ನಡೆಸ್ತಾನೆ. ಸರಿ ಸರಿ ಬಿಡು ಅಂತ ತುಂಬಾ ಭಾರವಾದ ಮನಸ್ಸಿನಿಂದ ಫ್ರೆಶ್ ಆಗೋದಕ್ಕೆ ಹೋಗ್ತಾಳೆ ಅಕ್ಕಿ. ಹೋಗ್ತಾ ಇದ್ದಂತೆ ಪೃಥ್ವಿರಾಜ್ ಕೂಡ ಎದ್ದು ನಿಂತು ಅಡುಗೆ ಮನೆಯಲ್ಲಿರೋ ಯುಕ್ತ ಬಳಿಗೆ ಹೋಗಿ ಚಹಾ ಇಡ್ತಿರೋ ಆಕೆಯನ್ನು ಹಿಂದಿನಿಂದ ಗಟ್ಟಿಯಾಗಿ ಅಪ್ಕೊಂಡು ತಲೆಗಿದ್ದ ಟವಲನ್ನು ತೆಗೆದು ಹಾಕ್ಬಿಡ್ತಾನೆ. ಅಲ್ಲಿವರೆಗೆ ಅಕ್ಕಿ ಮಾತುಗಳು ಕೇಳ್ತಾ ನಗ್ತಿದ್ದಂಥ ಯುಕ್ತ ಪೃಥ್ವಿರಾಜ್ ಹಿಡ್ಕೊಳ್ತಿದ್ದಂತೆ ನಗೋದನ್ನು ನಿಲ್ಲಿಸಿ ಹಾಗೆ ಸೈಲೆಂಟ್ ಆಗಿಬಿಡ್ತಾಳೆ ಅವನು ಮಾಡ್ತಿರುವಂತಹ ಕೆಲಸಕ್ಕೆ. ತಿಳಿ ಬಣ್ಣದ ಸುಂದರ ಕಾಟನ್ ಸೀರೆಯಲ್ಲಿರೋ ಯುಕ್ತಾಳ ಭುಜದ ಮೇಲೆ ತಲೆ ಇಟ್ಟು ಆಕೆಯ ದೇಹದಿಂದ ಬರ್ತಾ ಇರುವ ಶ್ರೀಗಂಧದ ಪರಿಮಳವನ್ನು ಎದೆ ತುಂಬ ಹೇಳ್ಕೊಳ್ತಾನೆ ಪೃಥ್ವಿ. ಯುಕ್ತ ಹಾಗೆ ಹಗುರವಾಗಿ ನಡುಕ್ತಾ ಇರ್ತಾಳೆ. ಹಾಗಾದರೆ ಅಕ್ಕಿಯನ್ನು ಕರ್ಕೊಂಡು ಹೋಗ್ತಿದ್ದೀರಾ ಮಾವಯ್ಯ ಅಂತ ಕೇಳ್ತಾಳೆ. ಹಾಂ ಹೌದು, ಹೇಗೂ ಇಲ್ಲಿಗೆ ಬಂದಿದ್ದಾಳಲ್ವಾ, ಒಂದೇ ಬಾರಿಗೆ ಆ ಕೆಲಸ ಕೂಡ ಮುಗಿದು ಹೋಗುತ್ತೆ. 2 ಕೆಲಸ ಕೂಡ ಒಟ್ಟಿಗೆ ಆಗಿಬಿಡ್ಲಿ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಸರಿ ಹಾಗಾದರೆ ಒಳ್ಳೆಯದೇ ಬಿಡು ಮಾವಯ್ಯ, ಕರ್ಕೊಂಡು ಹೋಗು. ಸರಿ, ಆದರೆ ನಾವು ಬರೋ ಅಷ್ಟರಲ್ಲಿ ಸಂಜೆ ಆಗಿಬಿಡುತ್ತೆ ಯುಕ್ತ. ನೀನು ಅಡುಗೆ ಮಾಡಿದೆ, ನಿನಗೆ ಏನು ಇಷ್ಟನೋ ಅದನ್ನು ಮಾಡ್ಕೊಂಡು ತಿನ್ನು. ನಮಗೋಸ್ಕರ ನೀನೇನು ಅಡುಗೆ ಮಾಡಬೇಡ. ಉಪವಾಸ ಮಾತ್ರ ನೀನು ಇರಬೇಡ. ಈಗಾಗಲೇ ತುಂಬ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿದೀಯಾ. ಹಾ ಬೆಳಿಗ್ಗೆನೇ ತಮಾಷೆ ಮಾಡ್ತಿದ್ದೀರಾ ಪ್ರೆಸಿಡೆಂಟ್ ಅವರೇ? ತಮಾಷೆ ಅಲ್ಲ, ನಿಜ ಹೇಳ್ತಿದ್ದೀನಿ ಯುಕ್ತ. ಅಬ್ಬಬ್ಬೋ, ಹಾಗಾದರೆ ನಿಂಗೋಸ್ಕರ ಆದರೂ ನಾನು ಸ್ವಲ್ಪ ಜಾಸ್ತಿನೇ ತಿಂದು ದಪ್ಪಗಾಗ್ಬಿಡ್ತೀನಿ ಬಿಡು ಮಾವಯ್ಯ. ಇನ್ನೂ ದಪ್ಪಗಾಗೋದು ಬೇಡವೇ, ಎತ್ಕೊಳಕ್ಕಾಗಲ್ಲ. ಸುಳ್ಳು ಹೇಳ್ಬೇಡ ಮಾವಯ್ಯ ನೀನು. 70 kg ಅಕ್ಕಿ ಮೂಟೆಯನ್ನೇ ಭುಜದ ಮೇಲೆ ಹಾಕ್ಕೊಂಡು ಹೊರಬಲ್ಲೆ ನೀನು. ಇನ್ನು ನಾನೊಂದು ಲೆಕ್ಕನ ನಿನಗೆ ಅಂತ ತಮಾಷೆಯಾಗಿ ಅಂತಾಳೆ ಯುಕ್ತ ತನ್ನ ಗಂಡನಿಗೆ. ಹಾಗಂತೀಯಾ? ಹಾಗಾದರೆ ಸರಿ ಬಿಡು.
ಒಂದು ಮುದ್ದು ಕೊಡು ಅಂತ ಮುದ್ದಾಗಿ ಕೇಳ್ತಾನೆ. ಏ ಹೋಗಿ ಮಾವಯ್ಯ, ಅಕ್ಕಿ ಇದ್ದಾಳೆ, ಬಂದುಬಿಡ್ತಾಳೆ ಇಲ್ಲಿಗೆ. ಅವಳು ಸ್ನಾನ ಮಾಡ್ತಿದ್ದಾಳೆ ಬಿಡು, ನೀನು ಇವಾಗ ಬೇಗ ಮುತ್ತು ಕೊಟ್ಬಿಡು, ಬೇಗ ಕೊಡು ಅಂತ ಯುಕ್ತಾಳನ್ನು ತನ್ನ ಕಡೆ ತಿರುಗಿಸ್ಕೊಂಡು ಬಿಡ್ತಾನೆ ಪೃಥ್ವಿರಾಜ್. ಯುಕ್ತ ಪೃಥ್ವಿರಾಜ್ ಕಡೆ ನೋಡೋದಕ್ಕಾಗದೆ ಕಣ್ಣುಗಳನ್ನ ಹಾಗೇ ತಗ್ಸಿ ನಿಧಾನವಾಗಿ ಪೃಥ್ವಿರಾಜ್ ತಲೆ ಬಾಗಿಸಿ ಕೆನ್ನೆಗಳ ಮೇಲಿಟ್ಟು ದೂರ ಸರಿತಾ ಇದ್ದರೆ ಪೃಥ್ವಿರಾಜ್ ಮಾತ್ರ ಆಕೆಯನ್ನು ಕದಲೋದಕ್ಕೂ ಬಿಡದೆ ಗಟ್ಟಿಯಾಗಿ ಬೆನ್ನಿನ ಮೇಲೆ ಕೈ ಇಟ್ಬಿಟ್ಟು ತನ್ನ ಕಡೆ ಒತ್ಕೊಂಡು ಯುಕ್ತಾಳ ಕೆನ್ನೆ ಮೇಲೆ ಮುತ್ತಿಟ್ಟು ಕಲ್ಲದ ತುದಿಯನ್ನು ಮೆಲ್ಲಗೆ ಕಚ್ಚಿಬಿಡ್ತಾನೆ. ಇಷ್ಟೇನಾ ಬಾವ ಅಂತ ಸುಳ್ಳು ಕೋಪದಿಂದ ನೋಡ್ತಿದ್ರೆ, ಹಾಂ ಅಂತ ಮೆಲ್ಲನೆ ಧ್ವನಿಯಲ್ಲಿ ಅನ್ನತ್ಲೆ ನಿಧಾನವಾಗಿ ತಲೆ ಬಗ್ಸಿ ಯುಕ್ತಾಳ ತುಟಿಗಳಿಗೆ ಬಂದು ನಿಲ್ತಾನೆ ಪೃಥ್ವಿರಾಜ್. ಯುಕ್ತ ಸ್ವಲ್ಪ ಇಂಥವುಗಳನ್ನ ಅಭ್ಯಾಸ ಮಾಡಿಕೊಳ್ಬೇಕು ಅಂತ ಅವಳೇ ಅಂದ್ಕೊಳ್ತಾ ಹಾಗೆ ಸ್ವಲ್ಪ ಧೈರ್ಯವನ್ನು ತಂದುಕೊಂಡು ಪೃಥ್ವಿರಾಜ್ಗೆ ಸಹಕರಿಸುವಂತೆ ಆಕೆ ಕೂಡ ಕಣ್ಣುಗಳನ್ನ ಮುಚ್ಕೊಂಡು ಬಿಡ್ತಾಳೆ. ಮುಚ್ಚಿದ ಯುಕ್ತಾಳ ಕಣ್ಣುಗಳನ್ನ ನೋಡಿ ಅದೇ ಒಪ್ಪಿಗೆ ಅಂತ ಅರ್ಥವಾಗಿ ನಡಕ್ತಿರೋ ತುಟಿಗಳ ಹತ್ತಿರಕ್ಕೆ ಹೋಗಿ ಅವುಗಳನ್ನ ಸ್ಪರ್ಶಿಸಿದಂತೆ ತುಟಿ ಅಂಚಿನಲ್ಲಿ ಒಂದು ಸಣ್ಣ ಮುತ್ತು ಕೊಟ್ಟು ಹಿಂದೆ ಸರಿದು ಬಿಡ್ತಾನೆ ಪೃಥ್ವಿರಾಜ್. ಅಷ್ಟಕ್ಕೆ ಯುಕ್ತ ತುಂಬ ಗಾಬರಿಯಿಂದ ಎಲ್ಲ ಬೆವರನ್ನು ಸುರಿಸ್ಕೊಳ್ತಾ ಇದ್ದರೆ ಅವುಗಳನ್ನ ತೋರು ಬೆರಳಿನಿಂದ ಒರೆಸಿ ಉಫ್ ಅಂತ ಮುಖದ ಮೇಲೆ ಗಾಳಿಯನ್ನು ಊದುತ್ತಾನೆ ಪೃಥ್ವಿ. ನಾಚಿಕೆಯಿಂದ ಪೃಥ್ವಿರಾಜ್ ಕಡೆ ನೋಡಲಾಗದೆ ಯುಕ್ತ ಹಾಗೆಯೇ ನಿಂತು ಬಿಡ್ತಾಳೆ ಪಾಪ. ಪೃಥ್ವಿರಾಜ್ ಮೆಲ್ಲಗೆ ನಗ್ತಾ ಮತ್ತೆ ತಲೆ ಹತ್ರ ಬಗ್ಗಿ ಕಿವಿ ಹತ್ರ ಬಂದು, ಅಕ್ಕಿ ಹೋದ್ಮೇಲೆ ನಮ್ಮ 2ನೇ ರಾತ್ರಿ ಸೆಕೆಂಡ್ ನೈಟ್ ಯೋಜನೆ ಮಾಡ್ಕೊಳ್ಳೋಣ ಯುಕ್ತ ಅಂತ ಗುಸು ಅಂತಿದ್ರೆ ಯುಕ್ತ ಟಕ್ಕನ ಕಣ್ಣುಗಳು ತೆರೆದು ಆ ಮಾತಿಗೆ ಮುಖ ಎಲ್ಲ ಕೆಂಪುಗಾಗಿಸ್ಕೊಂಡ್ಬಿಟ್ಟು ಹೋಗ್ ಮಾವಯ್ಯ ಅಂತ ಪೃಥ್ವಿರಾಜ್ನ ಹಿಂದೆ ತಳ್ಳಿ ಹೊರಗೆ ಓಡಿ ಬರ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ಎಲ್ರಿಗಿಂತ ಮುಂಚೆ ವಿಡಿಯೋ ನೋಡಿ. ಥ್ಯಾಂಕ್ ಯು.